ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ತುಮಕೂರು ಯೂನಿವರ್ಸಿಟಿಗೆ MBAಗೆ ಅಡ್ಮಿಷನ್ ಆಗಬೇಕು ತುಮಕೂರು ಯೂನಿವರ್ಸಿಟಿ ಕಾಲೇಜಿಗೆ ಅಂದರೆ ನೀವು ಮಾತ್ರ ಏನೇನು ಎಲಿಜಿಬಿಲಿಟಿ ಇರಬೇಕು, ಯಾವ ರೀತಿ ಅಪ್ಲೈನ ಮಾಡಬೇಕು ಯೂನಿವರ್ಸಿಟಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂದರೆ ಪ್ರತಿಯೊಂದನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕಾಲೇಜ್ ಸ್ಟಾರ್ಟ್ ಆಗೋ ಡೇಟ್ ಯಾವಾಗ ಮತ್ತು ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಏನೇನು ಎಲಿಜಿಬಿಲಿಟಿ ಇರಬೇಕು, ಯಾವ ರೀತಿ ಕಾಲೇಜ್ ಸೆಲೆಕ್ಷನ್ನ ಮಾಡಬೇಕು, ಇಂಪಾರ್ಟೆಂಟ್ ಡೇಟ್ಸ್ಗಳ್ನ ಹೇಳ್ತೀನಿ, ಫೀಸ್ ಎಷ್ಟು ಯೂನಿವರ್ಸಿಟಿಲಿ, ಪ್ರತಿಯೊಂದನ್ನು ಕೊನೆವರೆಗೂ ವೀಡಿಯೋನ ಮಿಸ್ ಮಾಡದೆ ಎಲ್ಲ ಸ್ಕಿಪ್ ಮಾಡದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಫಸ್ಟ್ ಒನ್ನು, ಯೂನಿವರ್ಸಿಟಿಲಿ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ. ತುಮಕೂರು ಯೂನಿವರ್ಸಿಟಿಲಿ ಇರೋದೆಲ್ಲ PGCET ಎಕ್ಸಾಮ್ ಮೇಲೆ ಬಂದವ್ರಿಗೆ ಮಾತ್ರ ಅವಕಾಶ ಇರೋದು. ನೀವೇನಾದರೂ PGCET ಎಕ್ಸಾಮ್ ಬರೆದಿದ್ರೆ ಮಾತ್ರ ಈ ಒಂದು ಕಾಲೇಜ್ಗೆ ನೀವು ಅಡ್ಮಿಷನ್ನ ಆಗ್ಬೋದು. PGCETಲಿ ಕಟ್ ಆಫ್ ಇನ್ನೂ ಬಿಟ್ಟಿಲ್ಲ, ಕಾಲೇಜ್ ಕಟ್ ಆಫ್ ಲಿಸ್ಟು. ಅದನ್ನು ಬಿಟ್ಟಾದಮೇಲೆ ನೀವು ನೋಡ್ಕೊಂಡು ಅಪ್ಲೈನ ಮಾಡಬೇಕು ಮತ್ತು ಕಾಲೇಜ್ ಸೆಲೆಕ್ಷನ್ ಕೂಡ ಮಾಡಬೇಕು. ಯಾವ ರೀತಿ ಮಾಡೋದು ಅಂತ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. MBA ಮಾಡೋಕ್ಕೆ ನೀವು ಯೂನಿವರ್ಸಿಟಿಲಿ ಏನು ಎಲಿಜಿಬಿಲಿಟಿ ಇರಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಡಿಗ್ರಿನ ರೆಕಗ್ನೈಸ್ಡ್ ಯೂನಿವರ್ಸಿಟಿಲಿ ಕಂಪ್ಲೀಟ್ ಮಾಡಿರಬೇಕು. ಮಿನಿಮಮ್ 50% ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರಬೇಕು ಯೂನಿವರ್ಸಿಟಿಲಿ ಡಿಗ್ರಿನ. SC STಗೆ ರಿಸರ್ವ್ ಇರುತ್ತೆ 45%. ಮತ್ತು ಅದನ್ನು ಬಿಟ್ಟರೆ ನೆಕ್ಸ್ಟು ಎಂಟ್ರೆನ್ಸ್ ಎಕ್ಸಾಮ್ PGCET ಎಕ್ಸಾಮ್ನ ನೀವು ಬರೆದಿದ್ರೆ ಮಾತ್ರ ಈ ಒಂದು ಕಾಲೇಜಲ್ಲಿ ನೀವು ಅಪ್ಲೈ ಮಾಡೋಕ್ಕಾಗೋದು. ಮತ್ತು ನೀವು ಕಾಲೇಜ್ ಸೆಲೆಕ್ಷನ್ ಬಿಟ್ಟಾಗ KEA ವೆಬ್ಸೈಟಿಂದ ಯೂನಿವರ್ಸಿಟಿ ಕಾಲೇಜ್ನ ಸೆಲೆಕ್ಷನ್ನ ಮಾಡ್ಕೊಬೇಕು. ಯಾವ ರೀತಿ ಮಾಡ್ಕೊಬೇಕು ಅಂತಲೂ ಕೂಡ ಹೇಳ್ತೀನಿ. ನೀವು ನಿಮ್ಮ ಒಂದು ಈಗಾಗಲೇ ಬಂದಿರತಕ್ಕಂಥ PGCET ರ್ಯಾಂಕಿಂಗ್ ಮೇಲೆ ಮೆರಿಟ್ನ ನೋಡಿಕೊಂಡು ನೀವು ಕಾಲೇಜ್ ಸೆಲೆಕ್ಷನ್ನ ಮಾಡ್ಕೊಬೇಕು. ಆನಂತರ ಕೌನ್ಸಿಲಿಂಗಿಗೆ ಕರೀತಾರೆ, ನಿಮ್ಗೇನಾದರೂ ಸೀಟ್ ಸಿಕ್ಕಿದ್ರೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕರೀತಾರೆ. ಫೀಸ್ ಪೇಮೆಂಟ್ ಯೂನಿವರ್ಸಿಟಿಲಿ ಫೀಸ್ ಎಷ್ಟು ಅಂತ ನೋಡೋದಾದರೆ 69,000 ಇರುತ್ತೆ. ನೀವು PGCET ಇಂಟ ಕಾಲೇಜ್ಗೆ ಅಲಾಟ್ಮೆಂಟ್ ಆಗಿದ್ದರೆ 69,000 ಫೀಸ್ ಇರುತ್ತೆ. ಹಾಸ್ಟೆಲ್ದೆಲ್ಲ ಬಿಟ್ಟು ಓನ್ಲಿ ಯೂನಿವರ್ಸಿಟಿದು ಮಾತ್ರ. ನೆಕ್ಸ್ಟು ನೋಡೋದಾದರೆ ಅಡ್ಮಿಷನ್ ಪೀರಿಯಡ್, ಯೂನಿವರ್ಸಿಟಿ ವೆಬ್ಸೈಟ್ನ ನೀವು ಸರ್ಚ್ ಮಾಡ್ಕೊತಿರ್ಬೇಕಾಗುತ್ತೆ. ಅಡ್ಮಿಷನ್ ಪೀರಿಯಡ್ ಯಾವಾಗ ಬಿಡ್ತಾರೆ ಅಂತ, ಮತ್ತು ಕೌನ್ಸಿಲಿಂಗ್ ಬಗ್ಗೆನೂ ನೀವು ವೆಬ್ಸೈಟಲ್ಲಿ ನೋಡ್ತಾ ಇರಬೇಕಾಗುತ್ತೆ. ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಇದನ್ನು ಬಿಟ್ಟಾಗ ಹೇಳ್ತೀನಿ ನಿಮಗೆ. ನೀವು ಯಾವುದೇ ಯೂನಿವರ್ಸಿಟಿಗೆ MBAಗೆ ಅಡ್ಮಿಷನ್ ಆಗ್ತೀನಿ ಅಂದರೂ ಫೀಸ್ ಅಲಾಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ನೀವು ಅರ್ಧ ಅಮೌಂಟ್ನ KE ವೆಬ್ಸೈಟಿಗೆ ಕಟ್ಟಬೇಕಾಗುತ್ತೆ. KE ವೆಬ್ಸೈಟಲ್ಲಿ ಎಷ್ಟು ಅಮೌಂಟ್ನ ತೋರಿಸ್ತಾರೋ ಅಷ್ಟು ಅಮೌಂಟ್ನ KE ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ಪೇ ಮಾಡಬೇಕು. ಮಿಕ್ಕಿದ್ದನ್ನು ಮಾತ್ರ ಕಾಲೇಜಿಗೆ ಕಟ್ಟಬೇಕು. ಈಗ 69,000 ಫೀಸ್ ಐತೆ ಅಂದರೆ KE ವೆಬ್ಸೈಟಲ್ಲಿ ಎಕ್ಸಾಂಪಲಿಗೆ 50,000 ಕಟ್ಟಬೇಕು ಅಂದರೆ 50,000 ನೀವು ಡೈರೆಕ್ಟಾಗಿ KE ವೆಬ್ಸೈಟ್ಗೆ ಕಟ್ಟಬೇಕು. ಮಿಕ್ಕಿರ್ತಕ್ಕಂಥ ಇನ್ನು 19,000 ಮಾತ್ರ ನೀವು ತುಮಕೂರು ಯೂನಿವರ್ಸಿಟಿಗೆ ಕಟ್ಟಬೇಕಾಗುತ್ತೆ. ಇದು ಎಕ್ಸಾಂಪಲ್ ಮಾತ್ರ. ಈ ರೀತಿ ಒಂದು ನೀವು ಫೀಸ್ ಪೇ ಮಾಡೋ ಡ್ಯೂರೇಷನ್ ಅಂತಕ್ಕಂಥದ್ದು ಇರುತ್ತೆ. ಇದಕ್ಕೆ ಎಜುಕೇಷನ್ ಲೋನ್ ಸಹ ಅಪ್ರೂವಲ್ನ ಕೊಡ್ತಾರೆ. ನೀವು ಕಾಲೇಜ್ ಹತ್ರ ಹೋಗಿ ಒಂದು ಸತಿ ವಿಚಾರಿಸಿ. ಇನ್ನು ಕಾಲೇಜ್ ಸೆಲೆಕ್ಷನ್ ಡೇಟ್ ಯಾವಾಗ ಬಿಡ್ತಾರೆ ಅಂದರೆ ಸೆಲೆಕ್ಷನಿಗೆ ನೀವು ಈ ತಿಂಗಳು 15ನೇ ತಾರೀಕು ಬಿಡ್ಬೋದು ಅಂತ ಬರೀ ಊಹೆಗಳಿದ್ದಾವೆ. ನೋಡಬೇಕು ಯಾವಾಗ ಬಿಡ್ತಾರೆ ಅಂತ. ಅದನ್ನು KE ಅವರು ಅನೌನ್ಸ್ ಮಾಡಿದಾಗಲೇ ಮಾತ್ರ ಸಾಧ್ಯ ಗೊತ್ತಾಗೋದು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಈಗ ಕಾಲೇಜ್ ಸೆಲೆಕ್ಷನ್ ಪ್ರೊಸೆಸ್ನ ಯಾವ ರೀತಿ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಸ್ನೇಹಿತರೆ, ನಂತರ ನೀವು ಗೂಗಲ್ನ ಓಪನ್ ಮಾಡಿ ಸರ್ಚ್ ಬಾರಲ್ಲಿ KEA ಅಂತ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಒನ್ ವೆಬ್ಸೈಟ್ ಕಾಣಿಸ್ತಿದೆ ನೋಡಿ, ಸಂಪರ್ಕಿಸಿ KEA ಹೋಮ್ ಪೇಜ್ ಕರ್ನಾಟಕ ಸರ್ಕಾರ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವು ರೈಟ್ ಸೈಡು ಮೂಲೆಯಲ್ಲಿ ನೋಡ್ಬೋದು 3 ಡಾಟ್ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯೂನಿವರ್ಸಿಟಿಲಿ ಕಾಲೇಜ್ ಸೆಲೆಕ್ಷನ್ನ ಬಿಟ್ಟ ಮೇಲೆ ಇಲ್ಲಿ ನೋಟಿಫಿಕೇಷನ್ ಅಂತಕ್ಕಂಥದ್ದು ಶೋ ಆಗುತ್ತೆ. ಯೂನಿವರ್ಸಿಟಿಲಿ ಕಾಲೇಜ್ ಸೆಲೆಕ್ಷನ್ನ ಬಿಟ್ಟಿದ್ದಾರೆ ಅಂತ. ನೀವು MBAದು ಎಕ್ಸಾಮ್ನ ಬರೆದಿರ್ತೀರಲ್ಲ, ಎಂಟ್ರೆನ್ಸ್ ಎಕ್ಸಾಮ್ PGCETದು, ಆವಾಗ ಇಲ್ಲಿ ತೋರಿಸುತ್ತೆ ಯಾವ್ಯಾವ ಕಾಲೇಜನ್ನ ನೀವು ಸೆಲೆಕ್ಷನ್ ಮಾಡ್ಕೊಬೇಕಂತ. ನೀವು ನಿಮ್ಮದು ರ್ಯಾಂಕಿಂಗ್ ವೈಸು PGCET ರ್ಯಾಂಕಿಂಗ್ ಪ್ರಕಾರ ನೀವು ಯಾವ್ಯಾವ ಕಾಲೇಜ್ಗೆ ನಿಮ್ಗೆ ಇಷ್ಟ ಇದೆಯೋ ಆ ಕಾಲೇಜ್ಗೆ ಪ್ರಿಫರೆನ್ಸ್ನ ಕೊಟ್ಟು ನೀವು ಇಲ್ಲಿ ಕಾಲೇಜ್ ಸೆಲೆಕ್ಷನ್ನ ಮಾಡ್ಕೊಬೇಕಾಗುತ್ತೆ. ನೀವೇನಾದರೂ ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಯೂನಿವರ್ಸಿಟಿಗೆ ಫಸ್ಟು ಪ್ರಿಫರೆನ್ಸಾಗಿ ಕೊಡಿ. ನೀವು ಯಾವ ಕಾಲೇಜ್ಗೆ ಅಲರ್ಟ್ ಆಗ್ತಿರೋ ಆ ಕಾಲೇಜ್ಗೆ ನೀವು ಹೋಗಬೇಕಾಗಿರುತ್ತೆ. ಹಂಗಾಗಿ ನೀವು ಯೂನಿವರ್ಸಿಟಿಗೆ ಫಸ್ಟು ಪ್ರಿಫರೆನ್ಸ್ನ ನೀವು ಸೇರ್ಕೊಬೇಕು ಅಂತಿದ್ರೆ ಯೂನಿವರ್ಸಿಟಿಗೆ ಫಸ್ಟು ಪ್ರಿಫರೆನ್ಸ್ನ ಕೊಡಿ. ಯೂನಿವರ್ಸಿಟಿಲಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಪ್ರಿಫರೆನ್ಸ್ನ ಈ ರೀತಿ ಒಂದು 15ರಿಂದ 20 ಕಾಲೇಜನ್ನ ಸೆಲೆಕ್ಷನ್ ಮಾಡ್ಕೊತಾ ಹೋಗಿ. ನೀವು ಎಷ್ಟು ಜಾಸ್ತಿ ಕಾಲೇಜ್ಗಳ್ನ ಸೆಲೆಕ್ಷನ್ ಮಾಡ್ಕೊತೀರೋ ಅದರಿಂದ ನಿಮಗೆ ಒಳ್ಳೆಯದು. ಒಂದಾದ್ಮೇಲೆ ಒಂದು ಆರ್ಡರ್ ವೈಸ್ ಸೆಲೆಕ್ಷನ್ನ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಾವುದಕ್ಕೆ ಅಲರ್ಟ್ ಆಗ್ತಿರೋ ಅದಕ್ಕೆ ಹೋಗಲೇಬೇಕಾಗುತ್ತೆ. ಇನ್ನು ಈ ಒಂದು ಅಲರ್ಟ್ ಆಗಿರೋ ಕಾಲೇಜಿಗೆ ಫೀಸ್ ಯಾವ ರೀತಿ ಯೂನಿವರ್ಸಿಟಿಗೆ ಕಟ್ಟಬೇಕು, ತುಮಕೂರು ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಬೇಕು ಅಂದರೆ ಯಾವ ರೀತಿ ಫೀಸ್ನ ಪೇ ಮಾಡಬೇಕು ಅಂದರೆ KEA ವೆಬ್ಸೈಟ್ ಅವರು ಇಷ್ಟು ಫೀಸ್ ಅಂತ KE ವೆಬ್ಸೈಟ್ಗೆ ಕಟ್ಟಬೇಕಾಗಿರುತ್ತೆ ನೀವು ಯೂನಿವರ್ಸಿಟಿ ಅಡ್ಮಿಷನ್ ಫೀಸ್ನ. ಅದರಲ್ಲಿ ಎಷ್ಟು ಸಾವಿರ, ಮಿನಿಮಮ್ 60,000 ಅಂದರೆ 60,000 KEA ವೆಬ್ಸೈಟ್ಗೆ ಎಕ್ಸಾಂಪಲಿಗೆ ಕಟ್ಟಬೇಕು ಅಂದ್ಕೊಂಡ್ರೆ ಇನ್ನು ಮಿಕ್ಕಿರೋ 9,000ನ ಯೂನಿವರ್ಸಿಟಿಗೆ ಕಟ್ಟಬೇಕಾಗುತ್ತೆ ಕಾಲೇಜ್ಗೆ ಹೋಗಿ. ಈ ರೀತಿಯ ಅಪ್ಲಿಕೇಶನ್ಗೆ ನೀವು
ಅಡ್ಮಿಷನ್ ಆಗಬೇಕು ಅಂದರೆ ಎಂಟ್ರೆನ್ಸ್ ಅಮೌಂಟ್ ಇರುತ್ತೆ, ಅಡ್ಮಿಷನ್ ಅಮೌಂಟು. ಯೂನಿವರ್ಸಿಟಿಲಿ ಪ್ರೆಸೆಂಟು KEA ವೆಬ್ಸೈಟ್ ಅಂದರೆ PGCET ಮೇಲೆ ಹೋದರೆ 69,000 ಆಗುತ್ತೆ. ಅಂದರೆ ಸಿಂಗಲ್ ಸ್ಪೆಷಲೈಸೇಷನ್ ಇರೋದು, ಡ್ಯುಯಲ್ ಸ್ಪೆಷಲೈಸೇಷನ್ ಇಲ್ಲ. ನೀವು PGCET ಮೇಲೆ ಅಲರ್ಟ್ ಆದರೆ ಮಾತ್ರ ಯೂನಿವರ್ಸಿಟಿಲಿ ಕರ್ಕೊಳೋದು. ಅದ್ರ ಮೇಲೆ 69,000 ಫೀಸ್ ಆಗುತ್ತೆ. ಅಂದರೆ ಹಾಸ್ಟೆಲ್ದೆಲ್ಲ ಸಪ್ರೇಟ್ ಬಿಟ್ಟು ಬರೀ ಕಾಲೇಜ್ ಅಡ್ಮಿಷನ್ ಫೀಸು. ನೆಕ್ಸ್ಟು ಸೆಲೆಕ್ಷನ್ದೇನಾದರೂ ಅಪ್ಡೇಟ್ ಬಂದರೆ 15th ಬರುತ್ತೆ ಅಂತ ಹೇಳಿದ್ದಾರೆ ಈ ಮಂತು. ಆವಾಗ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ಗಾಗಿ ಯೂನಿವರ್ಸಿಟಿ ವೀಡಿಯೋಸ್ ಇರ್ಬೋದು, ಎಕ್ಸಾಮಿನೇಷನ್ ವೀಡಿಯೋಸ್ ಇರ್ಬೋದು, ಮತ್ತು ಗೌರ್ನಮೆಂಟ್ ಜಾಬ್ ಬಗ್ಗೆ ಅಪ್ಡೇಟ್ ಬಗ್ಗೆ ಇರ್ಬೋದು, ಮತ್ತು ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ, ಪ್ರೈಸ್ ಮನಿಗಳಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಪ್ರತಿಯೊಂದು ಇನ್ಮೇಲೆ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಹಂಗಾಗಲಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ, ಯಾವುದೇ ಕಾಲೇಜ್ ಅಡ್ಮಿಷನ್ ಅಥವಾ ಗೌರ್ಮೆಂಟ್ ಜಾಬ್ ಬಗ್ಗೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಆಗ ಇಡೀ ಜಗತ್ತು ನಿಮ್ಮ ಪಾದದಡಿಯಲ್ಲಿ ಇರುತ್ತದೆ.